ನಮಸ್ಕಾರ, ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಕೇರ. ಬೆಂಗಳೂರು ಮೆಟ್ರೋ ಮಾರ್ಗಗಳ ಪೈಕಿ ಐಟಿ ಕಂಪನಿಗಳ ಹಬ್ ಇರುವ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಪರ್ಕಿಸುವ ಹಳದಿ ಮಾರ್ಗದ ಕಾರ್ಯಾಚರಣೆಯು ಮತ್ತೆ ವಿಳಂಬವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. 2025ರ ಜನವರಿ ಅಂತ್ಯಕ್ಕೆ ಅಂದುಕೊಂಡಂತೆ ಸಂಚಾರ ಆರಂಭಿಸುವುದು ಬಹುತೇಕ ಅನುಮಾನ ಎನ್ನಲಾಗ್ತಾ ಇದೆ. ಹೌದು, ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಸುಮಾರು 20 ಕಿಲೋಮೀಟರ್ ಉದ್ದದ ಮತ್ತು ಹೊಸತಾಗಿ ನಿರ್ಮಿಸಿರುವ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಮೇಲಿಂದ ಮೇಲೆ ತೊಡಕುಗಳು, ವಿಘ್ನಗಳು ಎದುರಾಗ್ತಾ ಇವೆ. ನಿರ್ಮಾಣ ಕಾರ್ಯ ಎಲ್ಲವೂ ಮುಗಿದ ಬಳಿಕ 2024ರ ಫೆಬ್ರವರಿಗೆ ಕಾರ್ಯಾಚರಣೆ ಆರಂಭಿಸಬೇಕಿದ್ದ ಹಳದಿ ಮಾರ್ಗದಲ್ಲಿ ರೈಲುಗಳ ಓಡಾಟ ಬರೋಬ್ಬರಿ 1 ವರ್ಷ ವಿಳಂಬವಾಗಿದೆ. ಮೆಟ್ರೋ ಸಂಚಾರಕ್ಕೆ ಮಾರ್ಗ ಸಿದ್ಧವಾಗಿದ್ರೂ ಸಹಿತ ಇದುವರೆಗೆ ಉದ್ಘಾಟನೆ ಬಲ ಕೂಡಿ ಬಂದಿಲ್ಲ. ಆರ್ವಿ ರಸ್ತೆ, ಜಯನಗರ, ಸಿಲ್ಕ್ ಬೋರ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ ಹೀಗೆ ವಿವಿಧ ಬಡಾವಣೆಗಳ ಜನರಿಗೆ, ಐಟಿ ಉದ್ಯೋಗಿಗಳಿಗೆ ಈ ಮಾರ್ಗವು ಬಹಳ ಅಗತ್ಯವಾಗಿದೆ. ಆದರೆ ಅಗತ್ಯದಷ್ಟು ಡ್ರೈವರ್ಲೆಸ್ ಮೆಟ್ರೋ ರೈಲ್ಗಳ ಪೂರೈಕೆ ಆಗದಿರೋದು ಈ ಎಲ್ಲ ಸಮಸ್ಯೆಗೆ ಕಾರಣವಾಗಿದೆ. ಮೆಟ್ರೋ ಮಾರ್ಗ ನಿರ್ಮಾಣ, ಪ್ರಾಯೋಗಿಕ ಚಾಲನೆ, ಎಲ್ಲ ವಿವಿಧ ಪರಿಶೀಲನೆ ಮುಗಿದ್ರೂ ಸಹಿತ ಜನರು ಇನ್ನೂ ಸಹ ಸಂಚಾರ ದಟ್ಟಣೆಯಲ್ಲಿ ವಾಹನಗಳ ಮೂಲಕ ಓಡಾಡುವುದು ಅನಿವಾರ್ಯತೆ ಇಲ್ಲಿ ಎದುರಾಗಿದೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.